ಸೊ ಇಲ್ಲೇನಾಗಿದೆ ಅಂದ್ರೆ ಒಂದು ಕುಟುಂಬದ ಅವರ ಆಂತರಿಕ ವಿಷಯಗಳು ಹೇಗಿತ್ತು, ಅವರ ಕುಟುಂಬ ಪರಿಸ್ಥಿತಿ ಹೇಗಿತ್ತು ಅಂತ ಒಬ್ಬರು ಸತೀಶ್ ಅಂತ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಹೇಗೆ ಆಗಿತ್ತು ಅಂದ್ರೆ ಅವ್ರಿಗೆ ಪಿರಮಿಡ್ಗಳ ಸಹಾಯ ಹೇಗಾಯಿತು ಅವ್ರ ಮನೆಯಲ್ಲಿ ಅಂತ. ಈಗಾಗಲೇ ಸನ್ನೇಗೌಡರು ಹೇಳ್ತಾ ಇದ್ರು ಎಷ್ಟೋ ವಿಶಿಷ್ಟವಾದ ವಿಷಯಗಳು ಪಿರಮಿಡ್ಗಳ ಬಗ್ಗೆ ಅವರು ಅನೇಕ ರೀತಿಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಪ್ರತಿಯೊಂದು ಸರಿ ಪಿರಮಿಡ್ ಪವಾಡಗಳು, ಪಿರಮಿಡ್ ಲಾಭಗಳು, ಪಿರಮಿಡ್ ಅನ್ನು ಉಪಯೋಗಿಸ್ಕೊಳ್ಳೋ ವಿಧಾನನೂ ಅವ್ರು ಬಳಸ್ಕೊಂತಾ ಇದ್ದಾರೆ, ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಸತೀಶ್ ಅಂತ ಇನ್ನೊಂದು ವ್ಯಕ್ತಿ ಇವ್ರು ಹೇಳ್ತಾ ಇದ್ದಾರೆ ನೋಡಿ. ಏನಂತಂದ್ರೆ ಅವ್ರ ಮನೆಯಲ್ಲಿ ಯಾವಾಗಲೂ ಗೊಂದಲೆ, ಅಂದ್ರೆ ಒಂಥರ ಗಲಾಟೆ, ಒಂಥರ ಡಿಸಗ್ರಿಮೆಂಟ್ಸು, ಆರ್ಗ್ಯುಮೆಂಟ್ಸು ಇದು ನಡೀತಾ ಇರ್ತದೆ ಎಲ್ಲ ಮೆಂಬರ್ಸ್ ಮಧ್ಯದಲ್ಲಿ. ಈ ರೀತಿಯಲ್ಲಿರುವಾಗ ಖಂಡಿತ ಅವರ ಮಕ್ಕಳ ಆರೋಗ್ಯ ಹಾಳಾಯಿತು, ಏನೇ ಮಾಡೋಕ್ಕೆ ಸಾಧ್ಯವಿಲ್ಲ, ಅವರ ವೃದ್ಧಿ ಇಲ್ಲ, ಆ ಕುಟುಂಬದ ವೃದ್ಧಿ ಇಲ್ಲ, ಆ ಥರ ಆಗ್ಬಿಡ್ತು. ಸೊ ಆದರೆ ಅಲ್ಲಿ ಏನೋ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅವ್ರಿಗೆ. ಸೊ ಈ ರೀತಿ ಇರುವಾಗ ಯಾರು ಇನ್ನೊಬ್ಬರು ಹೇಳೋದು ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ ಅವ್ರ ಮನೆಯಲ್ಲಿ. ಒಬ್ಬರು ಹೇಳೋದು ಇನ್ನೊಬ್ರು ಕೇಳಿಸ್ಕೊಳಂತ ಸಮ್ಮತಿ ಅಂತ ಇಲ್ಲ ಅವ್ರ ಮಧ್ಯದಲ್ಲಿ, ಒಂದಾನಂತೂ ಇಲ್ಲ. ಆ ರೀತಿಯಲ್ಲಿ ಆಗ್ಬಿಟ್ಟಿತ್ತು. ಅವಾಗ ಈ ಪಿರಮಿಡ್ ವರ್ಕ್ಶಾಪ್ನ ಅವ್ರು ಅಟೆಂಡ್ ಆಗ್ತಾರೆ. ಪೀಸ್ ಆಫ್ ಮೈಂಡ್ ಅಂತ ಹೇಳ್ಬಿಟ್ಟು, ಸ್ವಲ್ಪ ಪೀಸ್ ಆಫ್ ಮೈಂಡ್ ಬರಲಿ ಅಂತ ಒಂದು ಪಿರಮಿಡ್ ವಾಸ್ತು ವರ್ಕ್ಶಾಪನ್ನು ಅಟೆಂಡ್ ಮಾಡ್ತಾರೆ. ಅಲ್ಲಿ ಹೋಗಿದ ಮೇಲೆ ಅವರು ಅಲ್ಲಿ ತಿಳ್ಕೊಂಡಿರೋ ಪ್ರಕಾರ ಏನು ಮಾಡ್ತಾರೆ, ಈ ಪೈರಾ ಫೈರ್ ಅಂತ ಇದೆ, ಪೈರಾ ಫೈರ್ ಅಂತ ಒಂದು ಪಿರಮಿಡ್ ಇದೆ, ಅದನ್ನು ತಗೊಂತಾರೆ. ಅದು ಪವರ್ ಗೊತ್ತಾಗಿ ಅದನ್ನು ಸೊ ನಿಷ್ಠವಾಗಿ ಒಂದು 90 ದಿವಸ ಆ ಗುರುಗಳು ಹೇಳಿದ ಪ್ರಕಾರ ಅಭ್ಯಾಸ ಮಾಡ್ತಾರೆ. ಯಾವಾಗನ್ನ ಮನೆಯಲ್ಲಿ ಜಾಸ್ತಿ ಜಗಳ ಆದಿದ್ರೆ ದಿನಕ್ಕೆ 2 ಸರಿ ಆ ಪೈರಾಪೈರನ್ನು ಉಪಯೋಗಿಸ್ತಾರೆ, ಇಲ್ಲಾಂದ್ರೆ ಬೆಳಗ್ಗೆ ಒಂದ್ಸರಿ ಉಪಯೋಗಿಸ್ತಾರೆ. ಈ ರೀತಿಯಲ್ಲಿ ಮಾಡುವಾಗ ಒಂದು 90 ದಿವಸದಲ್ಲಿ, ಅದಕ್ಕೆ ಮುಂಚೆ ದಿನಕ್ಕೆ 10ರಿಂದ 12 ಸರಿ ಗಲಾಟೆ ಮನೆಯಲ್ಲಿ. ಈಗ ನೋಡಿದ್ರೆ 90 ದಿವಸದಲ್ಲಿ ಸಹ ಅದು ಪ್ರಾರಂಭಿಸಿದ ಮೇಲೆ ಒಂದು 10ರಿಂದ 12 ಸರಿ ಮಾತ್ರ ಆಗಿದೆ, ಇಡೀ 90 ಡೇಸ್ಗೂ ಸೇರಿಕೊಂಡು. ಅದಕ್ಕೆ ಮುಂಚೆ ದಿನ 10ರಿಂದ 12 ಸರಿ ಆಗ್ತಾ ಇತ್ತು. ಈ ರೀತಿಯಲ್ಲಿ ಅದ್ಭುತವಾದ ಬದಲಾವಣೆ ನೋಡೋಕ್ಕಾಗಿದೆ. ಆಮೇಲೆ ಇನ್ನೊಂದು 6 ತಿಂಗಳು ಹೋದ್ಮೇಲೆ ನೋಡಿದ್ರೆ ಯಾವುದೇ ಒಂದು ಗಲಾಟು ಇಲ್ಲ ಅವ್ರ ಮನೆಯಲ್ಲಿ. ಆ ರೀತಿಯಲ್ಲಿ ತಯಾರಾಗಿದ್ದಾರೆ ಚೆನ್ನಾಗಿ. ಅಂದರೆ ಅವರ ಮಕ್ಕಳ ಎಜುಕೇಶನ್ ತುಂಬ ಚೆನ್ನಾಗಾಯಿತು, ಅವರ ಪೇರೆಂಟ್ಸ್ ಎಜುಕೇಶನ್, ಅವ್ರ ಪೇರೆಂಟ್ಸ್ದ ಆರೋಗ್ಯ ತುಂಬ ಸುಧಾರಿಸಿತು. ಸೊ ಆ ರೀತಿಯಲ್ಲಿ ಅವರ ಬಿಸ್ನೆಸ್ಸು ಸಹ ತುಂಬ ಇಂಪ್ರೂವ್ ಆಗಿದೆ. ಅವ್ರು ಹೇಳ್ತಾರೆ, ಈ ಪೈರಾ ವಾಸ್ತುಕು ನಾನು ಅನೇಕ ಅನೇಕ ಧನ್ಯವಾದ ತಿಳಿಸ್ತಾ ಇದ್ದೀನಿ, ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ಅಂತ ಅವರು ಬಯಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಅವರ ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಸೊ ನೀವೆಲ್ಲ ಕೇಳಿಸ್ಕೊಂಡಿದ್ದಕ್ಕೂ ತಮ್ಮೆಲ್ಲರಿಗೂ ಮತ್ತೆ ಸರಿ ಧನ್ಯವಾದ ತಿಳಿಸ್ತಾ ನಮಸ್ತೆ, ಥ್ಯಾಂಕ್ ಯು.